ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಆಧಾರ್ ಕಾರ್ಡ್ ಬಗ್ಗೆ ಅಪ್ಡೇಟಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ದು ಏನಾರ 10 ವರ್ಷ ಆಗಿದ್ರೆ ನೀವು ಆಧಾರ್ ಕಾರ್ಡ್ ಮಾಡಿಸಿ. ಇಲ್ಲಿವರೆಗೂ ಫೋನ್ ನಂಬರ್ ಸೇರಿಸಂತೆ ಅದೇ ಥರ ಇಟ್ಕೊಂಡಿದ್ರೆ ಕೆಲವು ಪ್ರಾಬ್ಲಮ್ ಆಗುತ್ತೆ. ಇದೇ ತಿಂಗಳು ಡಿಸೆಂಬರ್ 14ನೇ ತಾರೀಕು ಅಪ್ಡೇಟ್ ಮಾಡಿಸ್ಬೇಕು. ನೀವೇನಾರ ಆನ್ಲೈನಲ್ಲಿ ಅಪ್ಡೇಟಿಂಗ್ ಮಾಡ್ಸಕ್ಕೆ ಹೋದಾಗ ಅಂದರೆ ನಿಮಗೆ ಕೆಲವು ಸೌಲಭ್ಯಗಳು ತಗೊಳಕ್ಕೆ ಹೋದಾಗ ನಿಮ್ಮ ಕಾರ್ಡು ಆಧಾರ್ ಕಾರ್ಡ್ ಅಪ್ಡೇಟಿಂಗ್ ಆಗಿಲ್ಲ ಅಂತ ಬರುತ್ತೆ. ಅದಕ್ಕೋಸ್ಕರ ಈಗ ಡಿಸೆಂಬರ್ 14ರೊಳಗೆ ಹೋಗಿ ಅಪ್ಡೇಟ್ ಮಾಡಿಸ್ಬೇಕು. ಆಮೇಲೆ ಹೋದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಚಾರ್ಜಸ್ ಬೀಳುತ್ತೆ. ಈಗ ಫ್ರೀ ಕಾಸ್ಟ್ ಐತೆ. ನೀವೇ ನಿಮ್ಮ ಲ್ಯಾಪ್ಟಾಪು ಮತ್ತು ಫೋನಲ್ಲಿ ಅಪ್ಡೇಟಿಂಗ್ ಮಾಡ್ಬೋದು. ಯಾವ ಥರ ಅಪ್ಡೇಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಬೇಗ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ 10 ವರ್ಷ ಮುಗ್ದೋಗೈತೆ, ಅಪ್ಡೇಟಿಂಗ್ ಆಗಿಲ್ಲ ಅಂದರೆ ನಿಮ್ಮ ಕೆಲವು ಸೌಲಭ್ಯಗಳಿಗೆ ನೀವು ಆನ್ಲೈನಲ್ಲಿ ಅಪ್ಲೈ ಆಗಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು. ಅಪ್ಡೇಟ್ ಮಾಡೋಕ್ಕೆ ಮುಂಚೆನೇ ನಿಮ್ಮ ಆಧಾರ್ ಕಾರ್ಡ್ ಜೊತೆಲಿ ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇಗೆ ID ಪ್ರೂಫ್ ಆಗಿ ಇರುವಂಥದ್ದು ಪಾನ್ ಕಾರ್ಡು, ಮತ್ತು ವೋಟರ್ ಕಾರ್ಡು, ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು ಇವೆಲ್ಲ ಫೋಟೋ ಇರುತ್ತೆ. ID ಪ್ರೂಫ್ ಆಗಿ ಹಾಕ್ಬೋದು. ಮತ್ತು ಅಡ್ರೆಸ್ ಪ್ರೂಫ್ ಆಗಿ ಹಾಕ್ಬೇಕಾಗಿರೋದು ಕೆಲವೊಂದು ಡಾಕ್ಯುಮೆಂಟ್ ಅವೆ. ಅಡ್ರೆಸ್ ಇರುವಂಥ ಡಾಕ್ಯುಮೆಂಟು ರೇಷನ್ ಕಾರ್ಡು, ಮತ್ತು ವೋಟರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಕೆಲವೊಂದು ಅಡ್ರೆಸ್ ಇರೋ ಪ್ರೂಫ್ ಇರುವ ಇಂಥ ID ಕಾರ್ಡ್ ಕೊಟ್ಟು ನಿಮಗೆ ಅಡ್ರೆಸ್ ಪ್ರೂಫ್ ಹಾಕ್ಬೋದು. 2 ಪ್ರೂಫ್ ಹಾಕ್ಬೇಕೈತೆ, ಒಂದು ID ಪ್ರೂಫು, ಒಂದು ಅಡ್ರೆಸ್ ಪ್ರೂಫ್ ಆಗಿ ಈ ಥರ ಕೊಟ್ಟು ನೀವು ಅಪ್ಡೇಟ್ ಮಾಡ್ಬೋದು. ಯಾವ ಥರ ಅಪ್ಡೇಟಿಂಗ್ ಮಾಡ್ಬೋದು ಜಸ್ಟ್ 2 ಮಿನಿಟಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಪೂರ್ತಿ ಕೊನೆ ತನಕ ನೋಡಿ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದ್ರ ಮೂಲಕ ಹೋಗಿ ನೀವು ಲಾಗಿನ್ ಆಗ್ಬೋದು. ಇಲ್ಲಿ ಲಾಗಿನ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಪೋರ್ಟಲು. ಇಲ್ಲಿ ಎಂಟರ್ ಯುವರ್ ಆಧಾರ್ ನಂಬರ್ ಅಂತ ಐತೆ. ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡಿ, ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಟು ವಿತ್ OTP ಅಂತ ಕೊಡಬೇಕು. ಕರೆಕ್ಟಾಗಿ ಮಾಡಿರಿ. ಲಾಗಿನ್ ವಿತ್ OTP ಅಂತ ಓಕೆ ಕೊಡಿ. ಈ ಥರ ಓಪನ್ ಆಯಿತು ನೋಡಿ. ಡಿಸೆಂಬರ್ 14ನೇ ತಾರೀಕುವರೆಗೂ ಫ್ರೀ ಇರುತ್ತೆ. ಆಮೇಲೆ ಕಾಸ್ಟ್ ಚಾರ್ಜ್ ಬೀಳುತ್ತೆ. ಡಾಕ್ಯುಮೆಂಟ್ ಅಪ್ಡೇಟಿಂಗ್ ಅಂತ ಐತಲ್ಲ, ಓಕೆ ಕೊಟ್ಟ ತಕ್ಷಣ ಈ ಥರ ಓಪನ್ ಆಗುತ್ತೆ. ಅಪ್ಲೋಡ್ ಡಾಕ್ಯುಮೆಂಟಿಂಗ್ ಅಂತ ಇಲ್ಲಿ ಪ್ಲೀಸ್ ಅಪ್ಲೋಡ್ ಪ್ರೂಫ್ ಅಂತ ID ಪ್ರೂಫ್ ಆಗಿ ಪಾನ್ ಕಾರ್ಡ್ ಕೊಡ್ತಾ ಇದ್ದೀನಿ. ಓಕೆ ಕೊಡಿ. ಕೆಳಗಡೆ ಬಂದರೆ ಅಡ್ರೆಸ್ ಪ್ರೂಫ್ ಆಗಿ ನಾನು ರೇಷನ್ ಕಾರ್ಡ್ ಕೊಡ್ತಾ ಇದ್ದೀನಿ. ಅಡ್ರೆಸ್ ಪ್ರೂಫ್ ಆಗಿ ವೋಟರ್ ಕಾರ್ಡು ಕೊಡ್ಬೋದು, ಪಾಸ್ಬುಕ್ಕು ಕೊಡ್ಬೋದು. ಮತ್ತು ID ಪ್ರೂಫ್ ಆಗಿ ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ವೋಟರ್ ಕಾರ್ಡು ಇವನ್ನೂ ಕೊಡ್ಬೋದು. ಅಡ್ರೆಸ್ ಪ್ರೂಫ್ಗೂ ಅಷ್ಟೇ ಪಾಸ್ಪೋರ್ಟು ಕೊಡ್ಬೋದು, ವೋಟರ್ ಕಾರ್ಡು ಕೊಡ್ಬೋದು. ಅಡ್ರೆಸ್ ಪ್ರೂಫ್ ಇರೋದು ಯಾವ್ದು ಬೇಕಾದ್ರೂ ಕೊಡ್ಬೋದು. ರೇಷನ್ ಕಾರ್ಡ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಡ್ರೆಸ್ ಪ್ರೂಫ್ ಆಗಿ. ಕ್ಲೀನಾಗಿ ನೋಡ್ಕೊಳ್ಳಿ. ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಓಕೆ ಕೊಟ್ಟ ತಕ್ಷಣ ಪ್ಲೀಸ್ ಕನ್ಫರ್ಮ್ ಯುವರ್ ಡೆಮೋಗ್ರಫಿ ಡೀಟೇಲ್ಸ್ ಇದೋ ಡಾಕ್ಯುಮೆಂಟ್ ಅಂತ ಓಕೆ ಕೊಡಿ. ನೋಡಿ, ದಿಸ್ ಸರ್ವಿಸ್ ಈಸ್ ಫ್ರೀ ಕಾಸ್ಟ್ ಟೆಲ್ 14/12/2024 ಗಂಟು ಫ್ರೀ ಇರುತ್ತೆ. ಅಷ್ಟರಲ್ಲಿ ಹೋಗಿ ಡೆಮೋಗ್ರಫಿ ಅಪ್ಡೇಟಿಂಗ್ ಮಾಡಿಸ್ಕೊಳ್ಳಿ ಪ್ರತಿಯೊಬ್ಬರು. ಸಬ್ಮಿಟ್ ಅಂತ ಕೊಡಿ. ನೋಡಿ, ಎನ್ರೋಲ್ಮೆಂಟ್ ಅಪ್ಡೇಟಿಂಗ್ ಆಯಿತು. ಡಾಕ್ಯುಮೆಂಟ್ ಅಪ್ಲೈನ್ಮೆಂಟ್ ಬಂತು. ಇನ್ನು ತೆಗೆದು ಫ್ರೀ ಆಗಿರುತ್ತೆ 14ನೇ ತಾರೀಕು. ಆಮೇಲೆ ಚಾರ್ಜಸ್ ಬೀಳುತ್ತೆ. ಅಷ್ಟರೊಳಗೆ ನೀವು ಅಪ್ಡೇಟಿಂಗ್ ಮಾಡ್ಕೋಬೇಕಾಗುತ್ತೆ. ಈ ಥರ ಡೆಮೋಗ್ರಫಿ ಅಪ್ಡೇಟಿಂಗ್ ಮಾಡ್ಬೋದು ನೀವೇ ನಿಮ್ಮ ಫೋನು ಲ್ಯಾಪ್ಟಾಪಲ್ಲಿ. ಸಿಂಪಲಾಗಿ ಜಸ್ಟ್ 2 ಮಿನಿಟಲ್ಲಿ ಮಾಡ್ಬೋದು.